SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೋಡುವಂಥ ಸಿನಿಮಾ ಸುತನ್ ಗೌಡ್ರಿಗೆ ಕತೆ ಹೇಳೋದು ಗೊತ್ತು, ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಕಥೆಯನ್ನು. ಸಿನಿಮಾ ಮಾಡೋದು ಆ್ಯಕ್ಟರ್ಸಿಗೂ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೇಕು ಎಲ್ಲರೂ ಈ ಸಿನಿಮಾನ. ಕನ್ನಡಕ್ಕೊಂದು ಒಳ್ಳೆಯ ಸಿನಿಮಾ ಇದೆ. ಇದೊಂದು ಫೀಲ್ ಗುಡ್ ಫಿಲ್ಮ್ ಅಂತಂದರೆ ಕೇವಲ ಸಂತೋಷದಾಯಕವಾಗಿ ಮುಕ್ತಾಯ ಆಗೋದಿಲ್ಲ, ಒಂದು ಸಂದೇಶವೂ ಇದೆ. ಒಂದು ರೀತಿಯಲ್ಲಿ ಭಾಳ ಸಹಜವಾಗಿ ನಮಗೆ ಆ ವಿಷಯಗಳನ್ನು ಮಂದಟ್ಟು ಮಾಡಿಕೊಡ್ತಾರೆ. ಸುತನ್ ಗೌಡ ಅವರ ನಿರ್ದೇಶನವೂ ಚೆನ್ನಾಗಿದೆ, ಕಥೆಯೂ ಚೆನ್ನಾಗಿದೆ. ಎಲ್ಲರಿಗಿಂತ ಮುಖ್ಯವಾಗಿ ಆ ಪ್ರಾದೇಶಿಕ ಭಾಷೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಬಳಸಿದ್ದಾರೆ. ಒಳ್ಳೆಯ ಛಾಯಾಗ್ರಹಣ ಬಾಲರಾಜ್ ಅವರದ್ದು. ಇಡೀ ತಂಡಕ್ಕೆ ನಾನು ಈಗ ಶುಭ ಹಾರೈಸ್ತೇನೆ. ಕನ್ನಡಿಗರು ಈ ಸಿನಿಮಾವನ್ನು ಯಶಸ್ಸು ಮಾಡಬೇಕು. ನಮಸ್ಕಾರ. ಕಾಸರವಳ್ಳಿ ಸರ್ ಹೇಳಿರೋ ಥರ, ಯಾಕೆಂದರೆ ಸರ್ ನಮ್ಮ ಮಲೆನಾಡು ಕಥೆಗಳನ್ನ ಭಾಳ ಅದ್ಭುತವಾಗಿ ಮಾಡಿದರು. ಸೊ ಇನ್ನೊಂದು ಮಲೆನಾಡು ಕತೆ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಈ ಥರದೊಂದು ಕಥೆಯನ್ನು ಇಟ್ಕೊಂಡು ಒಂದು ಕತೆ ಹೇಳಬೇಕಾದ್ರೆ ಭಾಳ ಧೈರ್ಯ ಬೇಕು. ಯಾಕಂದರೆ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲದೇ ಒಂದು ಮಕ್ಕಳ ಕಥೆನ ಇಟ್ಕೊಂಡು ಒಂದಷ್ಟು ಎಮೋಷನ್ಸ್ ಇಟ್ಕೊಂಡು ಮಲೆನಾಡಿನ ಕತೆ ಹೇಳಿದ್ದಾರೆ. ಇಂಥ ಸಿನಿಮಾಗಳು ಗೆಲ್ಲಬೇಕು. ಈಗ ಹೆಚ್ಚು ಜನ ಕಮರ್ಷಿಯಲ್ ಸಿನಿಮಾಗಳಲ್ಲದೆ ಒಳ್ಳೊಳ್ಳೆ ಕಾಂಟೆಂಟ್ ಬೇಸ್ ಸಿನಿಮಾಗಳನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಸೊ ಈ ಸಿನಿಮಾ ಹೆಚ್ಚಿನ ಜನಕ್ಕೆ ರೀಚ್ ಆಗಬೇಕು. ತುಂಬ ಒಂದು ಮಲೆನಾಡಿನ ಸೊಗಡಿದೆ, ಮಲೆನಾಡಿನ ಭಾಷೆ ಇದೆ, ಒಳ್ಳೆ ಎಮೋಷನ್ಸ್ ಇದೆ. ಸಾಮಾನ್ಯವಾಗಿ ಹೆಚ್ಚು ಯಾವಾಗಲೂ ಇಷ್ಟ ಆಗೋದು ಒಂದು ತಾಯಿ ಮಗನ ಅಥವಾ ಒಂದು ತಾಯಿಯ ಬಾಂಧವ್ಯದ ಕತೆ ಹೇಳಿದ್ರೆ ಅದು ಎಲ್ಲ ಕಾಲಕ್ಕೂ ಒಂದು ಸಲ್ಲುವಂಥ ಒಂದು ಕತೆ ಅದು. ಸೊ ಇಲ್ಲಿ ತಾಯಿ ಮಗನ ಒಂದು ಸಂಬಂಧನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ತಂದೆ, ಒಂದು ಕುಟುಂಬ, ಒಂದು ಮಿಡ್ಲ್ ಕ್ಲಾಸು, ಒಂದು ಆರ್ಥಿಕ ಸಮಸ್ಯೆ ಇರುವಂಥ ಒಂದು ಕುಟುಂಬ, ಅಲ್ಲೊಂದು ಸಣ್ಣ ಎಮೋಷನ್ಸು, ಅವ್ರ ಪರಿಸ್ಥಿತಿಗಳು ಅದ್ಭುತವಾಗಿ ಇಟ್ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳು ಗೆಲ್ಲೋದ್ರಿಂದ ಇನ್ನೂ ಇಂಥ ಹೆಚ್ಚು ಪ್ರಯತ್ನಗಳು ಬರುತ್ತೆ. ಇಂಥ ನಿರ್ದೇಶಕರುಗಳಿಗೂ ಕೂಡ ಹೆಚ್ಚು ಸಪೋರ್ಟ್ ಮಾಡೋಕ್ಕಾಗುತ್ತೆ. ಮಿಸ್ ಮಾಡದೆ ಯಾರ್ಯಾರಿಗೆ ಅವಕಾಶ ಇದೆಯೋ, ಎಲ್ಲೆಲ್ಲಿ ನಿಮ್ಮ ಹತ್ತಿರದ ಥಿಯೇಟರ್ಗಳಿದೆಯೋ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇಂಥ ಸಿನಿಮಾನ ಸಪೋರ್ಟ್ ಮಾಡ್ತಿರುವಂಥ ನಮ್ಮ ಕವಿರಾಜ್ ಅವರೇ ನಮ್ಮನ್ನೆಲ್ಲ ಕರೆಸಿ ಈ ಒಂದು ಮಲೆನಾಡಿನ ಭಾಗದ ಸಿನಿಮಾ ಎಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು ಅಂತ ಕರೆಸಿದ್ದಾರೆ. ನಾನು ಮೊದಲನೇದಾಗಿ ಕವಿಯಣ್ಣಗೆ ಥ್ಯಾಂಕ್ ಯು ಹೇಳ್ತೀನಿ. ಇಂಥ ಸಿನಿಮಾಗೆ ಪರ್ಸ್ನಲಾಗಿ ಟಿಕೆಟ್ಗಳು ತೊಗೊಂಡು ಇನಿಷಿಯೇಟಿವ್ ತೊಗೊಂಡು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ನಿಮಗೂ ಥ್ಯಾಂಕ್ ಯು ಕವಿಯಣ್ಣ. ಆ್ಯಂಡ್ ದಯವಿಟ್ಟು ಮಿಸ್ ಮಾಡ್ದೇ ಇಂಥ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಇಂಥ ಹೆಚ್ಚು ಪ್ರಯತ್ನಗಳು ಬರಬೇಕು. ಪ್ರೇಕ್ಷಕರು ಸಪೋರ್ಟ್ ಮಾಡಿದಾಗಲೇ ಇಂಥ ಸಿನಿಮಾಗಳು ಗೆಲ್ಲೋದು. ಆ್ಯಂಡ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸಿನಿಮಾ ಒಲವಾರ ಈ ಮಲೆನಾಡಿನ ಅಥವಾ ಅರೆಮಲೆನಾಡಿನ ಬದುಕನ್ನು ಹೇಳುವಂಥ ಸಿನಿಮಾ. ಆ ಭಾಗದ ಅರೆಮಲೆನಾಡಿನ ಬದುಕನ್ನು ಹೇಳುವಂಥ, ಅದ್ರ ಜೊತೆಗೆ ಆ ಭಾಗದಲ್ಲಿ ಆಗುವಂಥ ಬೇರೆ ಬೇರೆ ಸಂಗತಿಗಳನ್ನು ಭಾಳ ಸರಳವಾಗಿ, ತುಂಬ ಡ್ರಾಮಟೈಸೇಷನ್ ಮಾಡಿದ್ದೇನೆ, ಭಾಳ ಸರಳವಾಗಿ ನಗಿಸ್ತಾ ಹೇಳಿರುವಂಥ ಸಿನಿಮಾ. ವೇದಿಕ್ ಮತ್ತು ಎಲ್ಲ ಕಲಾವಿದರು, ತುಂಬ ಕಡಿಮೆ ಕಲಾವಿದರು, ಬ್ಯೂಟಿಫುಲ್ ಫೋಟೋಗ್ರಫಿ ಜೊತೆ ಒಂದು ಒಳ್ಳೆಯ ಕತೆ, ಸುಂದರವಾದಂಥ ಒಂದು ಪ್ರಸಂಗ ಅಂತ ಹೇಳ್ಬೋದು, ಒಂದು ಪ್ರಸಂಗ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಂಥ ಸಿನಿಮಾಗಳನ್ನು ಅಂದರೆ ಒಂದು ನಮ್ಮ ದೇಸಿ ಕತೆ ಅಂತೀವಲ್ಲ, ನಮ್ಮ ದೇಸಿ ಬದುಕು, ನಮ್ಮ ನೆಲದ ಬದುಕಿದು. ಇಂಥ ಸಿನಿಮಾಗಳನ್ನು ಜನ ಪ್ರೋತ್ಸಾಹಿಸಿದರೆ ಮತ್ತಷ್ಟು ಮಗದಷ್ಟು ಒಳ್ಳೆಯ ಕಥೆಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಇಂಥ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಒಲವಾರ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ಎಮೋಷ್ನಲ್ ಜರ್ನಿ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅಂದರೆ ಪ್ರತಿ ವಾರ ನಿಮಗೂ ಗೊತ್ತಿದೆ, ಕನ್ನಡ ಚಿತ್ರರಂಗದಲ್ಲಿ 10 ಸಿನಿಮಾಗಳು ಬರುತ್ತೆ. ದೊಡ್ಡ ದೊಡ್ಡ ಕಿರೀಟ ಹಾಕ್ಕೊಂಡು ಅದಕ್ಕೊಂದು ಕರೆಕ್ಟಾದ ಒಂದು ಮುಖ ಇರಲ್ಲ, ಅಂದ ಇರಲ್ಲ, ಚಂದ ಇರಲ್ಲ. ಆ ಥರದ ಸಿನಿಮಾಗಳು ನಾವೇನು ಅಂದ್ಕೊಳ್ತೀವಿ, ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಅಂದರೆ ಏನೋ ಒಂದು ದೊಡ್ಡ ಮಹಾರಾಜರು ಅಂತ. ಅವೆಲ್ಲವನ್ನು ಬಿಟ್ಟು ಬರೀ ಒಂದು ಹುಡುಗಿ 2 ಹೂ ಮುಡಿದು ಬಂದರೆ ಎಷ್ಟು ಚಂದ, ಅದೇ ಥರ ಈ ಸಿನಿಮಾ ಕೂಡ ಸಿಂಪಲ್ಲಾಗಿ ಅಷ್ಟು ಚಂದವಾಗಿ ಸಿನಿಮಾ ಇದೆ. ಪ್ರತಿಯೊಬ್ಬರು ಕೂಡ ಅವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದಾರೆ.
ಅವೆಲ್ಲವನ್ನು ಮೀರಿ ಡೈರೆಕ್ಟ್ರು ಕೂಡ ತುಂಬ ಟೆಕ್ನಿಕಲಿ ಹೇಗೆ ಅಂತಂದರೆ ನಿಮಗೆ ಯಾವುದೋ ಒಂದು ಊರಲ್ಲಿ ನಡೀತಿದೆ, ಅದು ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನಾವು ಕೆರೆಬೇಟೆ ಈ ಥರದ್ದೆಲ್ಲ ಹಳ್ಳಿ ಸೊಗಡಿನ ಸಿನಿಮಾ ಮಾಡಿರೋದ್ರಿಂದ ಖಂಡಿತವಾಗೂ ಬನ್ನಿ. ಇಂಥ ಸಿನಿಮಾಗಳನ್ನು ದೊಡ್ಡ ಮೆಗಾ ಬ್ಲಾಕ್ ಬಸ್ಟರ್ ಮಾಡಿ ಅಂತ ಕೇಳೋದಲ್ಲ, ಈ ಥರದ ಸಿನಿಮಾಗಳಿಗೆ ದೊಡ್ಡ ಪ್ರೋತ್ಸಾಹ ಕೊಡಿ, ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್. ಇಲ್ಲಿ ಏನು ಕೇಳ್ತಾರೆ ಕೇಳಿ. ಈಗ ತಾನೇ ಬಲವಾರ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ, ಭಾಳ ಇಷ್ಟ ಆಯಿತು ಸಿನಿಮಾ, ಭಾಳ ಚೆನ್ನಾಗಿತ್ತು ಸಿನಿಮಾ. ಬಲವಾರ ಅಂದರೆ ಒಂದು ಪಕ್ಷಪಾತ. ಈ ಸಿನಿಮಾದಲ್ಲಿ ಸುತನ್ ಗೌಡ ಡೈರೆಕ್ಟರು ಎಷ್ಟು ಒಂದು ಹ್ಯೂಮನ್ ಇಮೋಷನ್ಸ್ನ ಭಾಳ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದರಲ್ಲಿ ಹೆಂಗೆ ಒಂದು ಸ್ಟಾರ್ಟ್ ಟು ಫಿನಿಷ್ ಅನ್ನೋ ಒಂದು ಕ್ಯಾರೆಕ್ಟರ್ ಆರ್ಕ್ಗಳು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಎಷ್ಟು ಸರಳತೆಯಲ್ಲಿ ಒಂದು ಅದ್ಭುತ, ಒಂದು ಪ್ರೊಫೌಂಡಿಟಿ ಇದೆ. ಸೊ ಅದನ್ನು ಇಂಥ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬರಬೇಕು. ಕವಿರಾಜ್ ಅವರು ಇಂಥ ಸಿನಿಮಾಗಳನ್ನ ಗುರುತಿಸಿ ಅದನ್ನು ಒಂದು ರೀತಿ ಅದಕ್ಕೆ ಸಿಗಬೇಕಾಗಿರೋ ಒಂದು ರೀತಿಯ ಮನ್ನಣೆ ಅದನ್ನು ಮುಂದುವರಿಸ್ತಾ ಇರೋದು ಭಾಳ ಒಳ್ಳೆಯದು. ಸುತನ್ ಗೌಡ ಅಂತ ಡೈರೆಕ್ಟರು ಮತ್ತು ಆರ್ಟಿಸ್ಟು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲನೂ ಆರ್ಟಿಸ್ಟ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತು ಸುಂದರ ಪ್ರದೇಶ, ಟೆಕ್ನಿಕಲ್ ವರ್ಕ್ ಇಸ್ ವೆರಿ ಗುಡ್. ಮತ್ತು ಆ ಸಿಂಪ್ಲಿಸಿಟಿ, ಆ ಪ್ರಾಮಾಣಿಕತೆ, ಅದರಲ್ಲಿ ಒಂದು ಭಾಳ ಅದ್ಭುತ ವಿಚಾರಗಳಿದೆ. ನನಗೆ ಭಾಳ ಇಷ್ಟ ಆಯಿತು. ಬಲವಾರ ಅಂತ ಸಿನಿಮಾ ಗೆಲ್ಲಬೇಕು, ಇಂಥ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು ಮತ್ತು ಜನನೂ ಕೂಡ ನೋಡಬೇಕು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಂಚೂರು ಶಿಫ್ಟ್ ಆಗುತ್ತೆ ಎಲ್ಲ ಹೇಳ ಬಲ್ವಾರ ತುಂಬ ಚೆನ್ನಾಗಿದೆ. ಅಂದರೆ ಬಹಳ ಚೆನ್ನಾಗಿ ಗೊತ್ತಾಗಲ್ಲ ಏನು ಅಂತ. ಬಲವಾರ ಅಂದರೆ ಭೇದ ಭಾವ ಅಂತ ನಮ್ಮ ಮಲೆನಾಡು ಸೈಡಲ್ಲಿ ಹೇಳ್ತೀವಿ. ಭಾಳ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಸಿನಿಮಾ ಮಾಡಿರೋದು. ಸುತನ್ ಗೌಡ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇರೋರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದು ನೋಡಿದ್ರೇ ಗೊತ್ತಾಗೋದು ಲೈಫಲ್ಲಿ ಯಾವುದು ಮುಖ್ಯ. ಒಂದು ಮೆಸೇಜ್ ಇದೆ, ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಿಲ್ಲ. ಕೊನೆಯಲ್ಲಿ ಮಕ್ಕಳ ಬಾಯಿಂದ ತುಂಬ ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸುತನ್ ಅವರು. ಆ್ಯಂಡ್ ಎಲ್ಲ ಒಂದು ಹೊರಾಂಗಣವಾದಂತಹ ಎಲ್ಲ ಪ್ಲೇಸಸ್ ಏನಿದೆ, ಲೊಕೇಶನ್ಸ್ ಏನಿದೆ, ಅದ್ರ ಜೊತೆಯಲ್ಲಿ ವೆರಿ ಸಿಂಪಲ್, ತುಂಬ ಸರಳವಾದ ಕಥೆ, ಆಮೇಲೆ ಹೊಸ ಕಥೆ ಇದು. ಎಲ್ಲಿ ತನಕ ನಾವು ಯಾರು ನೋಡದೇ ಇರೋಂಥ ಒಂದು ಕಥೆನ ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಜನರು ಈ ಕನ್ನಡ ಚಿತ್ರನ ಖಂಡಿತ ನೋಡಿ ಪ್ರೋತ್ಸಾಹಿಸಿ ಅಂತ ನಾನು ಮನ ತುಂಬಿ ಕೇಳ್ಕೊಳ್ತೀನಿ. ಏಕೆಂದರೆ ನಾವು ಸುಮ್ಮನೆ ಯಾರೂ ಹೇಳ್ತಾ ಇಲ್ಲ, ಇಲ್ಲಿರೋರು ಸಿನಿಮಾ ನೋಡಿ ಅದ್ರ ಬಗ್ಗೆ ಭಾಳ ಮೆಚ್ಚುಗೆಯಿಂದ ಹೇಳ್ತಾ ಇದ್ದೀವಿ. ಇದನ್ನು ನೀವು ನೋಡಲೇಬೇಕು, ಕನ್ನಡ ಚಿತ್ರನ ಬೆಳೆಸ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಚೂರಾದ್ರೂ ವಿಷಯ ಇದ್ದರೆ, ಒಂದು ಅಭಿಮಾನ ಇದ್ದರೆ ದಯವಿಟ್ಟು ಬಂದು ಚಿತ್ರನ ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಉಳಿಸಿ. ಇನ್ನೋಸೆಂಟಾಗಿ ಮಾಡಿದ್ದಾರೆ. ಹೊಸ ಡೈರೆಕ್ಟರು, ಹೊಸ ಕತೆ. ಆದಷ್ಟು ಜನ ಬಂದು ಥಿಯೇಟ್ರಲ್ಲಿ ನೋಡಿ. ಇಬ್ಬರು ಹುಡುಗರುಗಳದು ಕತೆ, ಅದು ಒಂದು ಹಸು ಮತ್ತು ಇಬ್ಬರು ಹುಡುಗರುಗಳ ಕತೆ. ತುಂಬ ಖುಷಿ ಆಗುತ್ತೆ. ಅಂದರೆ ಒಂದು ಒರಿಜಿನಲ್ ಕಂಟೆಂಟ್ ಅಂತೀವಲ್ಲ, ಆ ಒರಿಜಿನಲ್ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನಾನು ನಿರ್ದೇಶಕ KM ಚೈತನ್ಯ. ಈಗ ತಾನೇ ನಾನು ಬಲವಾರ ಅನ್ನೋ ಒಂದು ಅದ್ಭುತವಾದಂಥ ಸಿನಿಮಾ ನೋಡಿದೆ. ಸುತನ್ ಗೌಡ ಅನ್ನೋರು ನಿರ್ದೇಶನ ಮಾಡಿರುವಂಥದ್ದು. ಬಹಳ ರೇರಾಗಿ ಈ ರೀತಿಯ ಒಂದು ವಿಷಯವನ್ನು ತಗೊಂಡು ಒಂದು ಸಿನಿಮಾ ಮಾಡೋದು ನಾವು ನೋಡಿದ್ದೀವಿ. ಬಹಳ ಸಹಜವಾದ, ಬಹಳ ಪ್ರಾಮಾಣಿಕವಾದ ಸಿನಿಮಾ ಇದು. ಈ ಶೋನ ಕವಿರಾಜ್ ಅವರು ಆಯೋಜಿಸಿದ್ರು. ಎಲ್ಲರೂ ನೋಡಲೇಬೇಕು ಅಂತ ಹೇಳಿ ಅವರು ಕರೆಸ್ಕೊಂಡು ನಮ್ಮನ್ನೆಲ್ಲ ಈ ಸಿನಿಮಾ ತೋರಿಸಿದ್ರು. ಸುತನ್ ಗೌಡ ನಮ್ಮ ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಫೈಂಡ್ ಅಂತ ಹೇಳ್ಬೋದು. ಅದೇ ಸಿನಿಮಾದಲ್ಲಿ ಇಬ್ಬರು ಚಿಕ್ಕ ಹುಡುಗರು ವೇದಿಕ್ ಮತ್ತು ಶಯನ್ ಅನ್ನೋರು ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಮೆಚ್ಯೂರ್ ಪರ್ಫಾರ್ಮೆನ್ಸಸ್ನ ಕೊಟ್ಟಿದ್ದಾರೆ. ಎಲ್ಲ ಕನ್ನಡಿಗರು ಖಂಡಿತ ಈ ಸಿನಿಮಾ ನೋಡಲೇಬೇಕು. ಬಹಳ ಮುಟ್ಟುತ್ತೆ, ಒಂದು ರೀತಿ ಮನ ಮುಟ್ಟುವ, ಖುಷಿ ಕೊಡುವ ಒಂದು ರೀತಿ ಕನ್ನಡ ಸಿನಿಮಾ ಈ ರೀತಿಯೂ ಮಾಡ್ಬೋದು ಅಂತ ನಮಗೆ ಹೆಮ್ಮೆ ಪಡುವಂಥ ಸಿನಿಮಾ ಇದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಬಲವಾರ ಸಿನಿಮಾ ನೋಡಿದೆ, ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇಷ್ಟು ಸಿಂಪಲ್ ಆಗಿರೋ ಸಿನಿಮಾ, ಒಂದು ಆನೆಸ್ಟ್ ಫಿಲ್ಮು. ಅಂದರೆ ಇಡೀ ಸಿನಿಮಾ ನೋಡ್ತಾ ನಾವು ಯಾವುದಾದ್ರು ಸಿನಿಮಾ ನೋಡಬೇಕಾದ್ರೆ ಹಿಂಗೆ ಕಣ್ಣಿಟ್ಟು ನೋಡ್ತಾ ಇದ್ದೀವಿ, ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿ ಏನಾಗುತ್ತೆ ನೆಕ್ಸ್ಟು ಅಂತ. ಈ ಸಿನಿಮಾ ಅಲ್ಲಿ ತುಂಬ ಲೈಟಾಗಿ ಫೀಲ್ ಆಗ್ತಾ ಇತ್ತು ನನಗೆ. ಹಳ್ಳಿ ಕಡೆ ಹೋದರೆ
ಅದೇನು ಒಂದು ವಂಡರ್ಫುಲ್ ಫೀಲಿಂಗ್ ಇರುತ್ತೆ, ಸಿಂಪಲ್ ಆನೆಸ್ಟ್ ಫೀಲಿಂಗು. ಆ ಒಂದು ಫೀಲಿಂಗಲ್ಲಿ ಸಿನಿಮಾ ನೋಡಿದೆ. ಆ್ಯಂಡ್ ಸ್ಮಾಲ್ ಇಮೋಷನ್ಸು ಅಷ್ಟು ಚೆನ್ನಾಗಿ ದ ಡೈರೆಕ್ಟರ್ ಹಿ ಹ್ಯಾಸ್ ಬ್ರಾಟ್ ಇಟ್ ಔಟ್. ಒಟ್ಟಿಗೆ ಹೇಳ್ಬೇಕಂದ್ರೆ ಇಲ್ಲ ನೀವು ಹೇಳಿ. ನಮ್ಗೆ ತುಂಬ ಎಕ್ಸೈಟ್ ಆಗ್ಬಿಟ್ಟು ಒಟ್ಟಿಗೆ ಹೇಳಕ್ ಬರ್ತಾ ಇದೀವಿ. ವಲೆವಾರ ಚಿತ್ರ ತುಂಬ ಚೆನ್ನಾಗಿದೆ. ಯಾಕೆಂತಂದ್ರೆ ಇದು ವಾಟ್ ಐ ಫೀಲ್ ಇಸ್ ಇದು ಸುಮ್ಮನೆ ಒಂಥರ ಕಟ್ಟಿರೋ ಕತೆ ಅಲ್ಲ, ಹುಟ್ಟಿರೋ ಕತೆ. ಎಲ್ಲರೂ ಊರಿನಲ್ಲಿ ಎಲ್ಲರ ಹಳ್ಳಿಗಳಲ್ಲಿ ನಿಮಗೆ ಕನೆಕ್ಟ್ ಆಗುವಂಥ ಕತೆ. ಬಂದು ನೋಡಿ. ಮೇನ್ ಆಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಳಗಡೆನೇ ಇರಲಿಲ್ಲ, ಆಚೆ ಕಡೆ ನಮಗೆ ಸಖತ್ತು ವರ್ಕ್ ಇತ್ತು. ವರ್ಕ್ಸ್ ಏನು ಅಂದರೆ ಡಾಮಿನೋಸ್ಗೆ ಹೋಗ್ಬಿಟ್ಟು ಪಿಜ್ಜಾ ತಿನ್ನೋದು ಅಂಥದ್ದೇ ಮಾಡ್ತಾಯಿದ್ದಿದ್ದು ನಾವು ನಿಜ ಹೇಳೋದು, ನಾವು ಸುಳ್ಳು ಅಂತ ಹೇಳೋದೇ ಇಲ್ಲ. ಈ ಪಿಕ್ಚರ್ನ ನೋಡಿದ್ರೆ ನಿಮ್ಗೆ ಅನ್ಸೋದೇನೆಂದರೆ ಕುಂಡಿ ಅಷ್ಟೇ ಇಲ್ಲ, ಇನ್ನು 2 ಕೊಂಬುಗಳು ಮಾತ್ರ ಇವೆ ಅಂತ ನಿಮ್ಗೆ ಅನ್ಸುತ್ತೆ. ಎಲ್ಲರೂ ನೀನು ಮುಂದೆ ದೊಡ್ಡದಾಗಿ ಬೆಳಿತೀಯ ಕಣೋ, ನಮ್ಮನ್ನೆಲ್ಲ ದಾಟ್ತೀಯ ಕಣೋ ಅಂದರು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವ್ರನ್ನೆಲ್ಲ ದಾಟೋಷ್ಟು ನಮಗೆ ಇದಿಲ್ಲ, ಅರ್ಹತೆ ಇಲ್ಲ. ಆ್ಯಕ್ಚುಲಿ ಈ ಮೂವಿ ನನಗೆ ಸಖತ್ತು ಎಮೋಷ್ನಲಿ ಎಷ್ಟೊಂದು ಜನರಿಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ಜನರ ಮನೇಲಿ ಪಾರ್ಶಾಲಿಟಿ ನಡೆಯುತ್ತೆ. ಅವ್ರಿಗೆ ಸೂಸೈಡ್ ಮಾಡಬೇಕು ಅಂತ ಅವ್ರಿಗೂ ಅನಿಸಿರುತ್ತೆ. ಅದಕ್ಕೆ ಈ ಮೂವಿ ಬಂದು ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಹಿಂಗೂ ಇರುತ್ತಾ ಕೆಲವೊಂದು ಮನೆಗಳಲ್ಲಿ, ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ನಿಮ್ಮೆಲ್ಲರಿಗೂ ಅನಿಸುತ್ತೆ. ದಯವಿಟ್ಟು ಟ್ರೈಲರ್ನ ನೋಡಿ ಯೂಟ್ಯೂಬಲ್ಲಿ. ಹಾಗೂ ಟ್ರೈಲರ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಥಿಯೇಟ್ರಿಗೆ ಬಂದು ನಿಮ್ಮ ಫ್ಯಾಮ್ಲಿ. ಕಿಚ್ಚ ಬಾಸ್ ಅವರು ನನಗೆ ಅಂತ ಅಷ್ಟೇ ಅಲ್ಲ, ಎಷ್ಟೊಂದು ಕನ್ನಡ ಜನತೆಗೆ ಅವ್ರ ಇನ್ಸ್ಪಿರೇಷನ್ನು. ಹಾಗೂ ನಾನು ಎಷ್ಟೊಂದು ವಿಡಿಯೋಲಿ ಅವ್ರನ್ನ ಕೇಳ್ಕೊಂಡಿದ್ದೀನಿ, ಪ್ಲೀಸ್ ನಮ್ಮ ಮೂವಿಗೆ ಬಂದು ಸರ್ ನೀವು ನಮ್ಮ ಜೊತೆ ನೋಡಬೇಕು ಅಂತ, ಅವರು ಸಪೋರ್ಟ್ ಮಾಡಬೇಕು ಅಂತ. ಹಾಗೂ ದಯವಿಟ್ಟು ಪ್ಲೀಸ್ ಕಿಚ್ಚ ಸರ್ ಜೊತೆಗೆ ನೀವು ನಮಗೆ ಸಪೋರ್ಟ್ ಮಾಡಿ. ಟ್ರೈಲರ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಚಿಲ್ಡ್ರನ್ ಜೊತೆ ಬಂದು ನೋಡಿ. ಪ್ರಾಣ ಅದಕ್ಕೆಲ್ಲ ಕಾರಣ ನಮ್ಮ ಹರೀಶ್ ಅರ್ಸು ಸರ್. ಹರೀಶ್ ಸರ್ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.